ನಮಸ್ಕಾರ. ನಾನು ವಿಜಯಲಕ್ಷ್ಮಿ ಕೌಟಿಗೆ ಬೀದರಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯನವರು 16ನೇ ಬಜೆಟನ್ನು ಇವತ್ತು ಮಂಡನೆ ಮಾಡಿದ್ದಾರೆ. ನಿಜಕ್ಕೂ ಇವತ್ತು ಈ ಬಜೆಟ್ ನೋಡಿದರೆ ಅವರಿಗೋಸ್ಕರನೇ ಬಜೆಟ್ ಆಗಿದೆ ಅಂತ ನಾನು ಹೇಳಲು ಬಯಸುತ್ತೇನೆ. ಕರ್ನಾಟಕ ಜನತೆಗೆ ಒಂದು ರೀತಿಯ ಚೊಂಬು ಕೊಟ್ಟಿದ್ದಾರೆ ಅಂತ ನಮಗಿಲ್ಲಿ ಅನ್ನಿಸ್ತಾ ಇದೆ. ಏಕೆಂದರೆ ಇವತ್ತು ದೇಶದ ಬೆನ್ನೆಲುಬಾದ ರೈತರಾಗಲಿ, ಯುವಕ ಯುವತಿಯರಾಗಲಿ, ಮಹಿಳೆಯರಾಗಲಿ ಯಾರಿಗೋಸ್ಕರ ಇವತ್ತು ಅವರೆಲ್ಲರ ಅಭಿವೃದ್ಧಿಗೋಸ್ಕರ ಯಾವುದೇ ಬಜೆಟ್ ಇವತ್ತು ಮಂಡನೆ ಆಗಿಲ್ಲ. ಸ್ಪಷ್ಟವಾಗಿ ನಮಗೆ ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಬಜೆಟ್ ಹೇಗಿದೆ ಅಂದರೆ ಜನಸಾಮಾನ್ಯರ ಬದುಕಿನ ಆರ್ಥಿಕ ಬದುಕಿಗೆ ಶೂನ್ಯವಾದ ಬಜೆಟ್ ಆಗಿದೆ. ಸಾಲ ಮನ್ನಾದ ಬಜೆಟ್ ಇದಾಗಿದೆ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಬರೆಸುವಂತಹ ಬಜೆಟ್ ಇದಾಗಿದೆ. ಇದು ಒಂದು ರೀತಿಯ ಒಂದು ಕಡೆ ಕೋಮುವಾದಿ ಬಜೆಟ್, ಮತ ಸೆಳೆಯುವಂಥ ಬಜೆಟ್ ಇದಾಗಿದೆ. ಅದೇ ರೀತಿಯಾಗಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಬಜೆಟ್ ಇದಾಗಿದೆ. ಇವತ್ತು ನಮ್ಮ ಬೀದರ ಜನತೆಗೆ ಅಭಿವೃದ್ಧಿಗೋಸ್ಕರ ಯಾವುದೇ ಬಜೆಟ್ ನಮಗೆ ಸೌಲಭ್ಯ ಒದಗಿಸಿಕೊಟ್ಟಿಲ್ಲ. ನಿಜಕ್ಕೂ ಇದು ಗಡಿ ವಿಭಾಗ ಕಲ್ಯಾಣ ಕರ್ನಾಟಕ ನಮ್ಮ ಬೀದರ ಜಿಲ್ಲೆಗೆ ದುಃಖಕರ ವಿಷಯವಾಗಿದೆ. ಅಸಮಾಧಾನ ಬಜೆಟ್ ಆಗಿದೆ ಅಂತ ನಾನು ನಮ್ಮ ಬೀದರ ಜನತೆ ಪರವಾಗಿ ಹೇಳಲು ಬಯಸುತ್ತೇನೆ. ನಮಸ್ಕಾರ.